ರಾಜ ಅಂತ ಕೇಳ್ಬಿಟ್ಟು ಯಾವ ರಾಜ ಅಂತ ಕೇಳ್ಬಿಟ್ಟು ಆ ನಂತರ ಅದನ್ನು ಪ್ರತಾಪ್ ಸಿಂಹ ಅವರಿಗೆ ಕೇಳಲಾಯಿತು. ಸರ್ ರಾಜ ಯಾವ ರಾಜ ಅಂತ ಕೇಳಿದರು ಅಂತೇಳಿ ಅಲ್ಲಿಂದ ಒಂದೊಂದು ಟೀಕೆ ಟಿಪ್ಪಣಿಗಳು ಶುರುವಾಯಿತು. ಕನ್ಫ್ಯೂಸ್ ಆಗಬೇಡಿ, ಈ ಸ್ಟೋರಿ ನೋಡಿ. ಯಾರು ರಾಜ ಬಿಜೆಪಿ ಅಭ್ಯರ್ಥಿ ಬಿಡಪ್ಪ. ಈಗ ಯದುವೀರ್ ಯಾವ ರಾಜಾರಿ ಎಂದಿದ್ದ ಸಿದ್ದರಾಮಯ್ಯ ಹೇಳಿಕೆಯನ್ನ ಸಂಸದ ಪ್ರತಾಪ್ ಸಿಂಹ ಸಮರ್ಥಿಸಿಕೊಂಡಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಜಾರಿಯಾದ ದಿನದಿಂದ ರಾಜ ಮಹಾರಾಜ ಎಂಬುದಿಲ್ಲ ಎಂದು ಯದುವೀರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಯಾವ ರಾಜ ಏನಿಲ್ಲ, ಬಿಜೆಪಿ ಅಭ್ಯರ್ಥಿ ಅಷ್ಟೇ ಅಂತ ಒಂದು ವ್ಯಂಗ್ಯವಾಗಿ ಹೇಳಿದ್ದಾರೆ. ಅವ್ರು ಹೇಳಿರೋದ್ರೇನು ತಪ್ಪೇನಿಲ್ಲ. ಈಗ ರಾಜ ಅನ್ನೋದು ಇಲ್ಲಲ್ಲ, ಅವರೇ ಮಹಾರಾಜರೇ ಹೇಳಿದಾರಲ್ಲ. ಅವ್ರ ಹೆಸರು ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಖಾಸಗಿ ದರ್ಬಾರು ಈ ಥರ ಕಾರ್ಯಕ್ರಮಗಳು ವಿಧಿವಿಧಾನಗಳಿಗೆ ಅಷ್ಟೇ ಸೀಮಿತವಾಗಿದೆ. 1947 ಸ್ವಾತಂತ್ರ್ಯ ಬಂದು 1950ರಲ್ಲಿ ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ. ಇದರಲ್ಲೇನು ಹುಳು ಕುಡ್ಕೋಂಥದ್ದು ಏನಿಲ್ಲ. ಅವರು ಬಿಜೆಪಿ ಅಭ್ಯರ್ಥಿ. ಪ್ರತಾಪ್ ಸಿಂಹ ಕೌಂಟರ್ಗಳು ಇಲ್ಲಿಗೆ ಮುಗಿಯಲ್ಲ. ನಾನು 10 ವರ್ಷ ಮಾಡಿದ ಅಭಿವೃದ್ಧಿಗಳೇ ಬಿಜೆಪಿಯನ್ನ ಗೆಲ್ಲಿಸುತ್ತವೆ ಎನ್ನುವ ಮೂಲಕ ಮತ್ತೆ ಒಡೆಯರ್ಗೆ ಟಕ್ಕರ್ ಕೊಟ್ರು. ಮಹಾರಾಜರು ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ರು, ಹಾಗೆ ನಾವು 10 ವರ್ಷದಲ್ಲಿ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ವಿ. ಬಹಳ ಜನ ಹಿಂದಿನ ಎಂಪಿಗಳನ್ನೆಲ್ಲ ಮರೆತುವಂಗೆ ಕೆಲಸವನ್ನ ಮಾಡಿದೀವಿ ಅನ್ನೋದಕ್ಕೋಸ್ಕರ ನಮ್ಗೆ ಹೇಳ್ತಿರೋದು. ಮುಂದಿನ ದಿನಗಳಲ್ಲಿ ನಾನು ಸಂಸದನಾಗಿ ಇಲ್ಲದೇ ಇದ್ರು ಕೂಡ ರೈಲ್ವೆ ಸ್ಟೇಷನ್ ನ ಚಾಮರಾಜ ಒಡೆಯರ್ ಹೆಸರನ್ನ ಇಡಿಸಿದ್ದೀನಿ. ಅಲ್ಲೇ ಅದ್ಭುತವಾದಂತ ರೈಲ್ವೆ ಸ್ಟೇಷನ್ ಟರ್ಮಿನಲ್ ಬರುತ್ತೆ. 356 ಕೋಟಿ ರೂಪಾಯಿ ಪಡಿಸಿದ್ದೀನಿ. ಯದುವೀರ್ಗೆ ಟಿಕೆಟ್ ಕೊಟ್ರು ಎಂಬ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿದ್ರೆ ಆಗೋ ಸಂಕಟವೇ ದೊಡ್ಡದು ಎನ್ನುವ ಮೂಲಕ ಪ್ರತಾಪ್ ಸಿಂಹ ಮತ್ತೆ ಅಸಮಾಧಾನ ಹೊರಹಾಕಿದ್ರು. ಇದೆಲ್ಲ ಗಮನಿಸಿದ್ರೆ ಪ್ರತಾಪ್ ಸಿಂಹ ಮನದೊಳಗಿನ ಮುನಿಸು ಸದ್ಯಕ್ಕಂತೂ ಕಮ್ಮಿ ಆಗೋ ರೀತಿ ಕಾಣ್ತಿಲ್ಲ. ಆದರೆ ಪ್ರತಾಪ್ ಸಿಂಹ ಅವರನ್ನ ಒಂದು ವಿಚಾರದಲ್ಲಿ ಮೆಚ್ಚಲೇಬೇಕು. ತಾನು 10 ವರ್ಷ ಏಕಮೇವ ದ್ವಿತೀಯ, ನನಗೆ ಬಿಟ್ಟರೆ ಬೇರೆ ಯಾರಿಗೆ ಟಿಕೆಟ್ ಸಿಗುತ್ತೆ ರೀ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಎಂತೆಂಥವ್ರಿಗೂ ಟಿಕೆಟ್ ಸಿಕ್ಬಿಡುತ್ತೆ. ಬೇಡ 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 ಅಂದವರಿಗೆ ಕೇವಲ ಜಾತಿ ಕಾರಣಕ್ಕಾಗಿ ಅವರಿಗೆ ವಾಪಸ್ ಟಿಕೆಟ್ ಸಿಗುತ್ತೆ. ನೀವು ನೆನಪಿಟ್ಕೊಳ್ಬೇಕಿದ್ರೆ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಲೇಬೇಡಿ ಅಂತ ಹೇಳಿದರು. ಅವರಿಗೆ ಬಣಜಿಗಲಿಂಗಾಯ್ತು, ಭಯ ಆಗುತ್ತೆ. ಒಂದು ವೇಳೆ ಜಗದೀಶ್ ಶೆಟ್ಟರ್ ಥರ ಆಗಿಬಿಟ್ರೆ, ಜಗದೀಶ್ ಶೆಟ್ಟರ್ ಸೋತಿರ್ಬೋದು ಹುಬ್ಳಿ ಸೆಂಟ್ರಲಲ್ಲಿ. ಆದರೆ ಸುತ್ತಮುತ್ತ ಪ್ರಾಬ್ಲಮ್ ಆಯ್ತದು. ಗದ್ದಿಗೌಡರು ಒಂದು ಪ್ರಶ್ನೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಜಾತಿ ಕಾರಣಕ್ಕಾಗಿ ಅವರನ್ನು ಉಳಿಸ್ಕೊಂಡ್ರು. ಎಲ್ಲೆಲ್ಲಿ ಸಂಘಟನೆ ಸ್ಟ್ರಾಂಗ್ ಇದೆ ಅಲ್ಲಿ BJP ಬದಲಾವಣೆ ಮಾಡೋ ಧೈರ್ಯ ಮಾಡುತ್ತೆ. ಎಲ್ಲೆಲ್ಲಿ RSS ಸ್ಟ್ರಾಂಗ್ ಇದೆ, ಎಲ್ಲಿ BJP ಸಂಘಟನೆ ಸ್ಟ್ರಾಂಗ್ ಇದೆ ಅಲ್ಲಿ ಮಾತ್ರ ಬದಲಾವಣೆ ಮಾಡುತ್ತೆ. ಅದು ಎಷ್ಟೇ ಪ್ರಭಾವಶಾಲಿ, ಎಷ್ಟು ಒಳ್ಳೆ ಕೆಲಸ ಮಾಡಿರಲಿ. ಆದರೆ ಎಲ್ಲಿ ಪಾರ್ಟಿಗಿಂತ ಜಾತಿ ಪ್ರಭಾವಶಾಲಿ ಆಗಿದೆ ಅಲ್ಲಿ ಅವರನ್ನು ಮುಟ್ಟೋಕೆ ಧೈರ್ಯ ಮಾಡ್ತಾ ಇಲ್ಲ. ಯಾಕೆ BJP ಅಲ್ವಾ? ಇನ್ನು ಕರ್ನಾಟಕ